ಹರಿಪ್ರಸಾದ್ಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬಲ ಭಾರತ್ ಮಾತಾಕ್ಕೆ ಒಂದು ತಪ್ಪು ಕಲ್ಪನೆಯನ್ನ ದೇಶದ ನರೇಂದ್ರ ಮೋದಿಜಿಯವರು ನಮ್ಮ ಪ್ರಧಾನಮಂತ್ರಿಗಳ ವಿರುದ್ಧ ಮತ್ತೆ ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ ಒಂದು ಷಡ್ಯಂತ್ರವನ್ನ ಕೆಲವು ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾರೆ. ಈ ನೀಟಿನ ಸಮಸ್ಯೆ ಬಂದಾಗ ನಾನು ಅಂದ್ಕೊಂಡಿದ್ದೆ ದೇಶದಲ್ಲಿರ್ತಕ್ಕಂಥ ಯಾರು ಆ ನೀಟಿನಲ್ಲಿ ಪರೀಕ್ಷೆಯನ್ನ ಬರೆಯುವಂತ ಯುವಕರಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತ್ಯೇಕವಾಗಿ ಅವರೇ ಅವರ ಸಮಸ್ಯೆಗಳಿಗೆ ಪ್ರತಿಭಟನೆಯನ್ನ ಮಾಡ್ತಾರೆ ಅಂತ ಅನ್ನುವಂಥ ವಿಷಯವನ್ನ ನಾವು ಅಂದ್ಕೊಂಡಿದ್ವಿ. ಕಾಲಾನಂತರ ಅದು ಬದಲಾದ ಸಂದರ್ಭದಲ್ಲಿ ಪರೋಕ್ಷವಾಗಿ ಇಡೀ ದೇಶದಲ್ಲಿ ಮೂರೇ ರಾಜ್ಯಗಳಲ್ಲಿ ಸರ್ಕಾರವನ್ನು ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇದನ್ನ ದುರುಪಯೋಗ ಮಾಡಿಕೊಂಡು ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮನಸ್ಸನ್ನ ಕೆಡಿಸಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಹಿಂದೆ ಕರೆ ಮಾಡಿ. ಅವರ ಬೇಡಿಕೆಗಳು ಏನಿತ್ತು ಅದನ್ನ ಕೇಳದೆ ಬಿಟ್ಟು ರಾಜಕೀಯವಾಗಿ ಅವರನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ದೇಶದ ಪ್ರಧಾನಮಂತ್ರಿಗಳು 2014ರಲ್ಲಿ ಕೇಂದ್ರದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಕಳೆದ 60-65 ವರ್ಷಗಳಲ್ಲಿ ಈ ದೇಶವನ್ನ ಆಳಿದಂತ ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ವಿಶ್ವದಲ್ಲೇ ದಿವಾಳಿ ಮಾಡಿತ್ತು. ಯಾವುದೇ ಅಭಿವೃದ್ಧಿಯನ್ನ ಮಾಡಿರಲಿಲ್ಲ. ವಿಶ್ವದಲ್ಲಿ ಭಾರತ ಅಂತ ಹೇಳಿದ್ರೆ ಒಂದು ರೀತಿ ಕಡೆಗಣಿಸುವಂತ ವಾತಾವರಣ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಇತ್ತು. ಆದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿ ಜಗತ್ತಿನಲ್ಲಿ ನಂಬರ್ 1 ಅನ್ನುವಂತ ಪ್ರಧಾನಮಂತ್ರಿಯ ಪಟ್ಟಕ್ಕೇರಿರ್ತಕ್ಕಂಥದ್ದು ನೀವು ಸಹಿಸಿಕೊಳ್ಳಕ್ಕಾಗದೆ ಮುಂದೆ ಈ ದೇಶದಲ್ಲಿ ಯಾವತ್ತೂ ಕೂಡ ನಾವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂತ ಒಂದು ದುರದೃಷ್ಟವನ್ನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಇಂಥ ಅವಕಾಶಗಳನ್ನ ಬಳಸ್ಕೊಳ್ತಾ ಇದ್ದೀರಿ. ಈ ದೇಶದ ಜನ ಯಾವ ರೀತಿ ನಿಮಗೆ ತಿರಸ್ಕಾರ ಮಾಡ್ತಾ ಇದ್ದಾರೆ, ದೇಶದ ಪ್ರಧಾನಮಂತ್ರಿ ಪರವಾಗಿ ಯಾವುದೇ ಚುನಾವಣೆ ನಡೆದ್ರು ಎಲ್ಲರೂ ಕೂಡ ಇವತ್ತು ದೇಶದ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಈ ದೇಶ ನಡಿಬೇಕು, ಈ ದೇಶದ ಉದ್ದಗಲಕ್ಕೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಮೊನ್ನೆ ನಡೆದಂತ ಚುನಾವಣೆಗಳಲ್ಲೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ನಿಮ್ಗೆ ಗೊತ್ತಾಗ್ಲಿಲ್ವಾ? ದೇಶವನ್ನ ಯಾವ ರೀತಿ ಎತ್ತರ ಸ್ಥಾನಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವ್ರದ್ದು ಏನು ಪಾತ್ರ ಇದೆ? ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಿ. ಹೋರಾಟ ನೀವು ಕೇಳಿ, ಆದ್ರೆ ಸತ್ಯಾಂಶವನ್ನ ದೇಶದ ಜನರ ಮುಂದೆ ಇಡಬೇಕಲ್ಲ. ಸಂಸತ್ನಲ್ಲಿ ಸುದೀರ್ಘವಾಗಿ ಎಷ್ಟು ಸಮಯ ಬೇಕಾದ್ರೂ ನಿಮಗೆ ಕೊಡ್ತೇವೆ, ನೀವು ಮಾತನಾಡಿ. ನೀವು ಮಾತನಾಡುವಂತ ಸಂದರ್ಭದಲ್ಲಿ ಚೌಕಟ್ಟನ್ನ ಮೀರಿ ಮಾತನಾಡಬೇಡಿ. ಅದು ಯಾರಿಗೂ ಶೋಭೆ ತರುವಂತ ವಿಷಯ ಅಲ್ಲ. ನಿಮ್ಗೆ ಬನ್ನಿ ಅವಕಾಶ ಕೊಡ್ತೀವಿ ಅಂತ ಹೇಳಿ ನಿಮ್ಗೆ ವಿರೋಧ ಪಕ್ಷದವರೆಲ್ಲ ಕರೆದ್ರು ಪ್ರಧಾನಮಂತ್ರಿಗಳು ಅವರಿಗೆ ಗೌರವ ಕೊಡದೆ ದೇಶದ ಜನರನ್ನ ದಿಕ್ಕು ತಪ್ಪಿಸುವಂತ, ದೇಶದ ಜನರಿಗೆ ತಪ್ಪು ಸಂದೇಶವನ್ನ ನೀಡುವಂತ ಒಂದು ಪ್ರಯತ್ನವನ್ನ ಹುನ್ನಾರವನ್ನ ನೀವು ಮಾಡ್ತಾ ಇದ್ದೀರಿ.